ಮಾಗಡಿ ರಸ್ತೆಯ ವಿದ್ಯಾರಣ್ಯ ನಗರದಲ್ಲಿ ಶ್ರೀ ಸತ್ಯನಾರಾಯಣ ಯುವಕರ ಸಂಘದ ವತಿಯಿಂದ 42ನೇ ವರ್ಷದ ಪೂಜಾ ಸಮಾರಂಭ. ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಶ್ರೀ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಏರ್ಪಡಿಸಲಾಗಿತ್ತು. ಈ ಕಾರ್ಯಕ್ರಮಕ್ಕೆ ವಿಜಯನಗರದ ಶಾಸಕರಾದ ಎಂ ಕೃಷ್ಣಪ್ಪನವರು ಆಗಮಿಸಿದ್ದರು. ಜೊತೆಗೆ ಸಾವಿರಾರು ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ನಡೆಯಿತು. ನಮ್ಮ ಹೆಸರು ಮಗದಿ ರುಕ್ಮಾಂಗನ ಅಂತ. ಶ್ರೀ ಸತ್ಯನಾರಾಯಣ ಯುವಕರ ಸಂಘ ಅಂತ ನಾವು ಸುಮಾರು 78ನೇ ಇಸ್ವಿನಲ್ಲಿ ಪೌರ್ಣಮಿ ದಿನ ಜನವರ ಹಬ್ಬ ಪೌರ್ಣಮಿ ದಿನ ನಾವು ಪ್ರಾರಂಭ ಮಾಡಿದ್ದೀವಿ. ಅವತ್ತಿಂದ ಸತತವಾಗಿ ಇಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜಾ ಹೋಮ ಮತ್ತು ಗಣ ಹೋಮ ಸುದರ್ಶನ ಹೋಮ ಎಲ್ಲ ಮಾಡಿ ಸತ್ಯನಾರಾಯಣ ಸ್ವಾಮಿ ಹೋಮ ಕೂಡ ಮಾಡಿ ಮಾರನೇ ದಿನ ಅನ್ನಸಂತರ್ಪಣೆ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಆದರೆ ಇಲ್ಲಿ ವಿಶೇಷವಾಗಿ ಏನಪ್ಪ ಅಂದರೆ ಇಲ್ಲಿ ನಡೆತಕ್ಕ ಸಾಂಬಾರು ಮತ್ತು ಪ್ರಸಾದಕ್ಕೋಸ್ಕರ ಜನ ಬಹಳ ಸುಮಾರು ಜನ ಬಂದು ಇದು ಮಾಡ್ತಾರೆ. ಆದರೆ ನಮ್ಮ ತಿಳಿದ ಮಟ್ಟಿಗೆ ಇಲ್ಲಿ ಆಡಂಬರ ನಿರಾಳಂಬವಾದಂಥ ಸ್ವಾಮಿಯವರು ಬಂದು ಇಲ್ಲಿ ಈ ಅನ್ನಸಂತರ್ಪಣೆ ಕಾರ್ಯಕ್ರಮ ಭಾಗವಹಿಸಿ ಅವರು ಪ್ರಸಾದವನ್ನು ಸ್ವೀಕಾರ ಮಾಡಿದ ಮೇಲೆ ನಮ್ಮದು ಇಲ್ಲಿ ಪ್ರತಿದಿನ ಜಾಸ್ತಿ ಆಗ್ತಾ ಹೋಗಿದೆ. ಅದ್ರ ಜೊತೆಗೆ ಸಣ್ಣ ಸಣ್ಣ ಮಕ್ಕಳು ಸೇರಿ ಹಿರಿಯರು ನಾಗರಿಕರು ಎಲ್ಲ ಕೋಆಪರೇಟ್ ಮಾಡಿ ಇಲ್ಲಿ ಯಾವುದೇ ಜನ ಜಾತಿ ಮತ ಭೇದ ಯಾವುದೇ ಥರ ಇಲ್ಲದೆ ಅವರು ಒಬ್ಬರಿಗೊಬ್ಬರು ಕೋಆಪರೇಟ್ ಮಾಡಿಕೊಂಡು ಸಾರ್ವಜನಿಕರು ಈ ಒಂದು ಕಾರ್ಯಕ್ರಮ ನಡೆಸ್ತಾ ಇದ್ದೀವಿ. ಆದರೆ ಒಂದೊಂದು ವಿಶೇಷವಾಗಿ ಏನಪ್ಪ ಅಂದರೆ ಸಣ್ಣ ಸಣ್ಣ ಹುಡುಗರು ಸೇರಿ ಸ್ವಾಮಿಗೆ ಒಡೆ ಮತ್ತು ಪಾಯಸ ಮಾಡಿಸಿದ್ರು. ಅವತ್ತು ಆ ನಡೆದ ಸಂಗತಿ ನನ್ನ ಕಣ್ಣು ಮುಂದೆ ಈಗಲೂ ಒಂದು ಪ್ರತಿಬಿಂಬವಾಗಿ ನಿಂತ್ಕೊಳ್ತಾ ಇದೆ. ಮೈಯೆಲ್ಲ ಜುಮ್ ಅಂತಿದೆ ಆ ವಿಷಯ ಹೇಳೋದಕ್ಕೂ ಕೂಡ. ಬಾಳಿನಲ್ಲಿ ಒಡೆ ಹಾಕಿದ್ರೆ ಬೆಂಕಿ ಬರೋ ಸಾಧ್ಯನಾ? ಸ್ಟೌವಲ್ಲಿ ಅಂಟ್ಕೊಂಡ್ರೆ ಬೆಂಕಿ ಬರೋ ಆರ್ಸೋಕ್ಕೆ ಸಾಧ್ಯನಾ? ಅದೇ ಇಲ್ಲ. ಅಂಥದ್ದು ಒಂದು ನಮ್ಮ ಮನೆಗಳಲ್ಲಿ ಸಾತ್ವಿಕವಾಗಿ ಮಾಡಿದಾಗ ಬಾಣಲಿ ಜೊತೆಗೆ ಸ್ಟೌವ್ ಜೊತೆಗೆ ಬೆಂಕಿ ಅಂಟಿದ್ರು ಕೂಡ ಯಾವುದೇ ಒಡೆ ಪ್ರಸಾದವು ಸುಟ್ಟದೆ ಬಹಳ ಅಮೃತವಾದ ರೀತಿಯಲ್ಲಿ ಅದು ಇದ್ದು ಪ್ರಶಂಸೆಗೆ ಪಾತ್ರವಾಗಿತ್ತು. ಸ್ವಾಮಿ ಪ್ರಸಾದವನ್ನು ಅನೇಕ ಭಕ್ತ ಮಹಾಶಯರು ಸ್ವೀಕಾರ ಮಾಡಿದರು. ಆದರೆ ಈ ಸಂಘ ನಾವು ಪ್ರಾರಂಭ ಮಾಡಬೇಕಂದ್ರೆ ಮರಾಠಿಯವರು ಒಬ್ಬರು ನಮಗೆ ಕಾರಣ. ಅವರು ನಮಗೆ ನಾಲ್ಕಾಣಿ ವಾರಕ್ಕೆ ನಮ್ಮ ತಂದೆ ತಾಯಿ ಕೊಡ್ತಿದ್ದನ್ನು ನಾವು ಅದನ್ನು ಕ್ರೋಢೀಕರಿಸಿ ಈ ಸತ್ಯನಾರಾಯಣ ಪೂಜೆಯನ್ನು ಪ್ರಾರಂಭ ಮಾಡಿದ್ದೀವಿ. ಮೊದಲನೇ ವರ್ಷ ನಮ್ಮ ಪೂಜೆ ಕಾರ್ಯಕ್ರಮಕ್ಕೆ ಬರೀ 112 ರೂಪಾಯಿಗಳ ಒಂದು ಕಾರ್ಯಕ್ರಮ ನಡೀತು. ಅದಾದ ಮಹಾಶಿವರಾತ್ರಿಗೆ ನಾವು ಸ್ಟಾರ್ಟ್ ಮಾಡಿದ್ವಿ. ಮತ್ತೆ ಆವಾಗ 1979 ಮಹಾಶಿವರಾತ್ರಿ ಫೆಬ್ರವರಿಯಲ್ಲಿ ಬಂದಿತ್ತು. ನಮ್ಮ ಧರ್ಮಸ್ಥಳದ ಮಹಾ ಧರ್ಮಸ್ಥಾಪಕರು ಸ್ವಾಮಿ ವೀರೇಂದ್ರ ಹೆಗಡೆ ಅವರು ನಮ್ಮ ಸಂಘಕ್ಕೆ ಪ್ರಶಂಸೆ ಮಾಡಿ ಈ ಒಂದು ಮಾರ್ಚ್ ಅನ್ನಪೂರ್ಣ ಕಾರ್ಯಕ್ರಮಕ್ಕೆ ಅವರು ಧನ ಸಹಾಯ ಮಾಡಿ ಅವರ ಆಶೀರ್ವಾದವನ್ನು ಪಡೆದು ನಾವು ಇಲ್ಲಿ ಮಾಡ್ತೀವಿ. ಅವರನ್ನ ಈ ಸಂದರ್ಭದಲ್ಲಿ ಸರಿಸಬೇಕು. ಅದು ನಮ್ಮೆಲ್ಲ 35 ವರ್ಷದಿಂದ ಸಣ್ಣ ವಯಸ್ಸಿನಿಂದ ನಾವೆಲ್ಲ ಜೊತೆಗೆ ಮಾಡಿ ಸತ್ಯನಾರಾಯಣ ಪೂಜೆಯನ್ನು ಮಾಡ್ತಾ ಇದ್ದೀವಿ. ಹಾಗೆ ದೇವರು ನಮಗೆ ಯಾವುದೇ ರೀತಿಯಲ್ಲಿ ಇಲ್ಲಿ ಕಡಿಮೆಯನ್ನು ಮಾಡಿಕೊಟ್ಟಿಲ್ಲ. ಅನ್ನದಾನಗಾಗಲಿ ಕಲೆಕ್ಷನ್ಗಾಗಲಿ ಯಾವುದೇ ರೀತಿಯಲ್ಲಿ ತೊಂದರೆ ಇಲ್ಲ. ಎಲ್ಲ ಸೇರಿಬಿಟ್ಟು ನಮ್ಮ ಏರಿಯಾ ಆಗಲಿ ಬೇರೆ ಯಾವುದೇ ಆಗಲಿ ಏರಿಯಾದಿಂದ ಎಲ್ಲ ಬಂದು ಪ್ರಸಾದವನ್ನು ಸ್ವೀಕರಿಸಿ ಎಲ್ಲರೂ ಖುಷಿಯಾಗಿ ಹೋಗ್ತಾ ಇದ್ದಾರೆ. ಅದಕ್ಕೆ ನಾವು ತಲೆಬಾಗಿಸ್ತೀವಿ. ನಮಗೆಲ್ಲರಿಂದ ಸ್ಪೋರ್ಟ್ ಸಿಕ್ಕಿದೆ. ಸುಮಾರು ಈಗ ಮುಂಚೆ ಮಾಡ್ತಾ ಇದ್ದೀವಿ ಒಂದು 500-600 ಜನರಿಂದ ಸ್ಟಾರ್ಟ್ ಆಯಿತು. ಇವತ್ತು 8,000 to 10,000 ಜನ ಅನ್ನದಾನವನ್ನು ಸ್ವೀಕರಿಸ್ತಾರೆ. ಇನ್ನು ನೀವು ನಮ್ಮ ಜ್ಯೇಷ್ಠ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೇ? ಹಾಗಾದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಅನ್ನು ಒತ್ತಿ.